ತುಲಾರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ಬಂಧುಗಳ ಆಗಮನದಿಂದ ಮನಸ್ಸಿನಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಾಣುವಂತರಾಗ್ತಿರೋ ಮೇಷರಾಶಿಯವರಿಗೆ. ಮಿಥುನ ರಾಶಿಯವರಿಗೆ ಈ ವಾರ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂತ ಸಮಯದಲ್ಲಿ ಆಗೋದಿಲ್ಲ. ಮನೆಗೆ ಬರತಕ್ಕಂಥ ಬಂಧುಗಳಿಂದ ಉತ್ತಮ ಪ್ರಶಂಸೆಯ ನುಡಿಗಳು ಸಹಕಾರವನ್ನ ಈ ವಾರ ಸಿಂಹರಾಶಿಯವರು ಅಪೇಕ್ಷೆ ಮಾಡಬಹುದು. ವೃಷಭ ರಾಶಿಯವರಿಗೆ ಈ ವಾರ ಧನಹಾನಿಯಾಗತಕ್ಕಂಥದ್ದು. ಮೀನರಾಶಿಯವರ ಮನಸ್ಸಿನ ಮಾತನ್ನ ಕೇಳುವಂತರಾದ್ರೆ ಖಂಡಿತವಾಗಿಯೂ ಕೆಲಸದಲ್ಲಿ ಲಾಭ ಶುಭ ಅವರದಾಗಿರುತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ವಾರದಲ್ಲಿ ಬರತಕ್ಕಂಥ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಪ್ರಮುಖವಾಗಿ ಕವಡೆ ಶಾಸ್ತ್ರದ ಮುಖಾಂತರ ರವಿವಾರದಿಂದ ಶನಿವಾರದವರೆಗೂ ಸಂಪೂರ್ಣ ರಾಶಿಯವರ ಆಗುಹೋಗುಗಳನ್ನು ವಿಶೇಷವಾಗಿ ಈ ಸಂಚಿಕೆಯನ್ನು ನಾನು ತಿಳಿಸ್ಕೊಡ್ತೇನೆ. ಯಾವ ರಾಶಿಯವರಿಗೆ ಲಾಭದಾಯಕ, ಯಾವ ರಾಶಿಯವರಿಗೆ ಈ ವಾರ ನಷ್ಟ ಇರತಕ್ಕಂಥದ್ದು, ಯಾವ ರಾಶಿಯವರು ಜಾಗ್ರತೆ ಹೆಜ್ಜೆ ಇಡತಕ್ಕಂಥದ್ದು, ಯಾರಿಗೆ ಅದೃಷ್ಟ ಕಾದಿದೆ, ಯಾರಿಗೆ ನಿರಾಸೆ ಕಾದಿದೆ, ಎಲ್ಲವನ್ನೂ ಕೂಡ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಪ್ರಮುಖವಾಗಿ ದಿನಾಂಕ 19ನೇ ತಾರೀಕಿನಿಂದ 25ನೇ ತಾರೀಕುವರೆಗೆ ಸಂಪೂರ್ಣವಾದಂತಹ ಈ ವಾರದ ಭವಿಷ್ಯವನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಪ್ರಭವ ನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷ ಈ ವಾರದ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳಿದೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ 2ನೇ ಆಷಾಢದ ಶುಕ್ರವಾರ ದಿನಾಂಕ 24ನೇ ತಾರೀಕು ಬರತಕ್ಕಂಥ 2ನೇ ಆಷಾಢ ಶುಕ್ರವಾರದಂತೂ ಲಕ್ಷ್ಮೀ ಪೂಜೆಯನ್ನು ಮಾಡಿ ಖಂಡಿತ ಮನೇಲಿರತಕ್ಕಂಥ ಎಲ್ಲ ನಿಮ್ಮ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ, ಮನಸ್ಸಿನ ಇಷ್ಟೈಶ್ವರ್ಯ ಈಡೇರುತ್ತೆ. ಭವಿಷ್ಯ ದರ್ಶನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ನಿಮಗೆ ಯಾವ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು, ಲಕ್ಷ್ಮಿಗೆ ಯಾವ ಹಣ್ಣುಗಳನ್ನು ನೈವೇದ್ಯವಾಗಿ ಕೊಡಬೇಕು, ಆ ಲಕ್ಷ್ಮಿಗೆ ಅಮ್ಮನವರಿಗೆ ವಿಶೇಷವಾಗಿ ಯಾವ ನೈವೇದ್ಯವನ್ನ ಮತ್ತು ಯಾವ ರೀತಿ ಪೂಜೆಗಳನ್ನು ಮಾಡಿದ್ರೆ ಬೇಗ ನಮಗೆ ಒಳಿತಾಳೆ ಅಂತ ಹೇಳಿ ರೀಲ್ಸ್ ಮುಖಾಂತರ ತಿಳಿಸ್ಕೊಟ್ಟಿದ್ದೇನೆ. ಹೋಗಿ ನೋಡೋ ಮುಖಾಂತರ ನೀವು ಕೂಡ ಅದನ್ನು ಸ್ವಲ್ಪ ರೂಢಿಸ್ಕೊಡಿ. ಖಂಡಿತ ಮನಸ್ಸಿನ ಇಷ್ಟೈಶ್ವರ್ಯ ಸಹಿತವಾಗಿ ಲಕ್ಷ್ಮಿ ಅನುಗ್ರಹ ಸದಾಕಾಲ ಮೇಲಿರುತ್ತೆ. ಪ್ರಮುಖವಾಗಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಬಿದ್ದಿರತಕ್ಕಂಥ ಒಟ್ಟು ಕವಡೆಗಳು ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ಈ ವಾರ ಬಂಧುಗಳ ಆಗಮನದಿಂದ ಮನಸ್ಸಿನಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಾಣುವಂತರಾಗ್ತಿರೋ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ವಾರ, ಲಾಭದಾಯಕ ವಾರ ಹಾಗೂ ಅಭಿವೃದ್ಧಿ ನೋಡತಕ್ಕಂಥ ವಾರ. ಸಂತೋಷದ ಒಂದಷ್ಟು ಔತಣಕೂಟದಲ್ಲಿ ಭಾಗವಹಿಸತಕ್ಕಂಥ ಅನುಗ್ರಹವನ್ನು ಕೊಟ್ಟಿದ್ದಾನೆ ಭಗವಂತ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಲಾಭವನ್ನು ನೋಡುವಂತರಾಗ್ತೀರಾ. ಕೌಟುಂಬಿಕ ಕಲಹಗಳಿಂದ ಸ್ವಲ್ಪ ಹೊರಗಡೆ ಬಂದು ಸುಖವನ್ನು ನೋಡತಕ್ಕಂಥ ಸಂದರ್ಭವಿದು. ಈ ವಾರ ಸರ್ಕಾರಿ ಸಂಬಂಧಪಟ್ಟ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತೀರಾ. ಉತ್ತಮ ಸನ್ಮಾನಗಳನ್ನ, ಸಮಾಜದಲ್ಲಿ ಉತ್ತಮ ಪ್ರಶಂಸೆಯನ್ನ ಈ ವಾರ ಕಾಣುವಂತರಾಗ್ತೀರಾ. ಅಂದ್ರೆ ಈ ವಾರ ಎಲ್ಲವೂ ಚೆನ್ನಾಗಿದೆ ಮೇಷರಾಶಿಯವರಿಗೆ. ಇನ್ನು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿ ಲಾಭ ಜಾಸ್ತಿ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ. ವೃಷಭ ರಾಶಿಯವರಿಗೆ ಈ ವಾರ ಧನಹಾನಿಯಾಗತಕ್ಕಂಥದ್ದು. ಜನರ ವಿರೋಧ, ಕೆಲಸದ ಕ್ಷೇತ್ರದಲ್ಲಿ ಅಪಕೀರ್ತಿಗಳು, ಸಹೋದ್ಯೋಗಿಗಳ ಸ್ವಲ್ಪ ಕಿರಿಕಿರಿಯ ಮಾತುಗಳು ಮನಸ್ಸಿಗೆ ಘಾಸಿ ಮಾಡತಕ್ಕಂಥದ್ದು. ಧನ ನಷ್ಟವಾಗತಕ್ಕಂತಹ ಸಂದರ್ಭಗಳು ಬರುತ್ತೆ. ವಾಹನವನ್ನು ದೂರದ ಪ್ರಯಾಣದಲ್ಲಿ ಚಾಲನೆ ಮಾಡಬೇಕಾದ್ರೆ ತುಂಬ ಜಾಗೃತವಾಗಿರತಕ್ಕಂಥ ವೃಷಭ ರಾಶಿಯವರು ಈ ವಾರ ವೃಷಭ ರಾಶಿಯವರಿಗೆ ಅಷ್ಟು ಸೂಕ್ತವಾದ ವಾರವಲ್ಲ, ಲಾಭದಾಯಕ ವಾರವಲ್ಲ. ಸ್ವಲ್ಪ ಮಟ್ಟಿಗೆ ನಷ್ಟವನ್ನ, ಸಂಕಷ್ಟವನ್ನು ನೋಡತಕ್ಕಂಥ ವಾರವಾಗಿರುತ್ತೆ. ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಿರೋ ಅಷ್ಟೇ ಲಾಭ ನೋಡುವಂತರಾಗ್ತೀರಾ. ಸ್ವಲ್ಪ ವೃಷಭ ರಾಶಿಯವರು ತಾಳ್ಮೆಯಿಂದ ಈ ವಾರ ಡಿಸಿಷನ್ ತೆಗೆದುಕೊಳ್ಳಿ. ಖಂಡಿತ ಬರತಕ್ಕಂಥ ಸಮಸ್ಯೆಗಳನ್ನ ಧೈರ್ಯವಾಗಿ ಎದುರಿಸುವಂತರಾಗ್ತೀರಾ. ಈ ವಾರ ವೃಷಭ ರಾಶಿಯವರು ಶಕ್ತಿನುಸಾರವಾಗಿ ಗಣಪತಿಯ ಆರಾಧನೆ ಮಾಡಿ ನಿಮ್ಮೆಲ್ಲರ ವಿಘ್ನಗಳನ್ನು ಮಹಾಗಣಪತಿ ಮುಂದಿನ ದೂರ ಮಾಡಿಕೊಟ್ಟು ಮನಸ್ಸಿನ ಇಷ್ಟೈಶ್ವರ್ಯವನ್ನು ಖಂಡಿತವಾಗಿ ಈಡೇರಿಸ್ಕೊಡ್ತಾರೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು.
ಕಷ್ಟ ಉಂಟು. ಮಿಥುನ ರಾಶಿಯವರಿಗೆ ಈ ವಾರ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಅಂದುಕೊಂಡಂಥ ಸಮಯದಲ್ಲಿ ಆಗೋದಿಲ್ಲ, ಕಷ್ಟಕರವಿರುತ್ತದೆ. ಅವಮಾನ ಅನುಮಾನಗಳನ್ನು ಎದುರಿಸತಕ್ಕಂಥ ಚಾಲೆಂಜಿಂಗ್ ವಾರವಿದು. ಯಾರನ್ನೂ ಕೂಡ ಮಿಥುನ ರಾಶಿಯವರು ಈಸಿಯಾಗಿ ಈ ವಾರ ನಂಬಕ್ಕೆ ಹೋಗಬೇಡಿ. ನಾನಾ ರೀತಿಯ ಮಸಲತ್ತುಗಳು, ಹಿತಶತ್ರುವಿನ ಕಾಟ ಜಾಸ್ತಿ ಇರುತ್ತೆ. ಪ್ರತಿಯೊಂದು ಹೆಜ್ಜೆಯೂ ಕೂಡ ಕಠಿಣವಾಗಿರತಕ್ಕಂಥದ್ದು. ಎಷ್ಟು ಕಷ್ಟಪಡ್ತಿರೋ ಈ ವಾರದ ಅಂತ್ಯ ಭಾಗದಲ್ಲಿ ಅಷ್ಟು ಸುಖವನ್ನು ನೋಡುವಂತರಾಗ್ತೀರಾ. ಸಂಪೂರ್ಣ ಇಡೀ ವಾರ ಸ್ಟ್ರಗಲ್ ಲೈಫ್ ಇರತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ. ಅಂದರೆ ಮಿಥುನ ರಾಶಿಯವ್ರಿಗೆ ಈ ವಾರ ಅಷ್ಟು ಲಾಭದಾಯಕ ಶುಭದಾಯಕ ವಾರವಲ್ಲ, ಚಾಲೆಂಜಿಂಗ್ ವಾರ. ಸ್ವಲ್ಪ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ, ಯಾರೊಂದಿಗೂ ಮಾತುಕತೆಯನ್ನು ಮಾಡಬೇಕಾದ್ರೆ, ವ್ಯವಹರಿಸ್ಬೇಕಾದ್ರೆ ಜಾಗ್ರತೆಯಿಂದ ಎರಡೆರಡು ಬಾರಿ ಡಿಸಿಷನ್ನ ಯೋಚನೆ ಮಾಡಿ ತದನಂತರ ತೆಗೆದುಕೊಳ್ಳಿ. ಇಲ್ಲ ಆ ಥರದಲ್ಲಿ ಏನೋ ಡಿಸಿಷನ್ ತೆಗೆದುಕೊಂಡು ಎಡವಟ್ಟನ್ನು ಮಾಡ್ಕೊಳ್ಬೇಡಿ. ಸೊ ಮಿಥುನ ರಾಶಿಯವರು ಈ ವಿಚಾರವಾಗಿ ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಮುಂದಿನ ರಾಶಿ ಕಟಕ ರಾಶಿ. ತಿಳಿದಿರಲಿ, ಮಿಥುನ ರಾಶಿಯವರು ಈ ವಾರ ದುರ್ಗಾ ಪರಮೇಶ್ವರಿ ಆರಾಧನೆಯನ್ನು ಮಾಡಿ ಇವೆಲ್ಲರ ದುರ್ಗತಿಗಳು ಖಂಡಿತವಾಗಿ ದೂರವಾಗತ್ತೆ. ಇನ್ನು ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ ಒಟ್ಟು 12 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಳ್ಳರಿಂದ ಕಂಟಕವಿರುತ್ತದೆ ಜೋಕೆ. ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಹಾಗೂ ಲಾಭದಾಯಕ ವಾರವಲ್ಲ, ಕಂಟಕ ಪ್ರಮವಾಗಿರತಕ್ಕಂಥ ವಾರ. ನಾನಾ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಕಷ್ಟಗಳನ್ನು ಈ ವಾರ ನೋಡುವಂತರಾಗ್ತೀರಿ. ಜನರ ವಿರೋಧ ಜಾಸ್ತಿಯೇ ಇರುತ್ತೆ. ಯಾವ ಕೆಲಸಗಳು ಕೂಡ ಆನ್ ಟೈಮ್ ಆಗೋದಿಲ್ಲ ಕಟಕ ರಾಶಿಯವರಿಗೆ ಈ ವಾರ. ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ನಾನಾ ರೀತಿಯ ವಿಘ್ನ, ಮನಸ್ತಾಪ, ಯಾಕಾರ ಕೆಲಸ ಕೈ ತೆಗೆದುಕೊಟ್ಬಿಟ್ನೋ ಅಂತೇಳಿ ಮನಸ್ಥಿತಿಯಲ್ಲಿ ನೀವು ಒದ್ದಾಡತಕ್ಕಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಷ್ಟೋ ಬಾರಿ ಹೋಗತಕ್ಕಂಥ ದಾರಿ ಸರಿ ಇದೆಯೋ ಇಲ್ವೋ ಅಂತೇಳಿ ಯೋಚನೆ ಮಾಡತಕ್ಕಂಥ ಪರಿಸ್ಥಿತಿ ಉಲ್ಬಣವಾಗತ್ತೆ. ನಾನಾ ರೀತಿಯ ಮನಸ್ಸಿಗೆ ಅಸಮತೋಲನ, ನಾನಾ ರೀತಿಯ ಚಿಂತೆಗಳು ಈ ವಾರ ಸಂಪೂರ್ಣವಾಗಿ ನಿಮ್ಮನ್ನ ಬ್ಲಾಕ್ ಮಾಡತಕ್ಕಂಥ ಪರಿಸ್ಥಿತಿ ಸೃಷ್ಟಿ ಮಾಡಿಬಿಡುತ್ತೆ. ಯಾವುದೂ ಕೂಡ ಆಗ್ತಾ ಇಲ್ವಲ್ಲ, ಯಾವುದೂ ಕೂಡ ಸರಿ ಹೋಗ್ತಾ ಇಲ್ವಲ್ಲ, ಎಲ್ಲೂ ಕೂಡ ಲಾಭವನ್ನು ನೋಡೋಕ್ಕಾಗ್ತಾ ಇಲ್ವಲ್ಲ ಅಂತೇಳಿ ತುಂಬ ಕೊರಗ್ತಿರ್ತೀರಿ. ಈ ವಾರ ಶಕ್ತಿನ ಸಲುವಾಗಿ ಆಂಜನೇಯನ ಆರಾಧನೆ ಮಾಡಿ ಉತ್ತಮ ಧೈರ್ಯವನ್ನು, ಸ್ಥೈರ್ಯವನ್ನು, ನಿಮ್ಮ ಎಲ್ಲ ಮನಸ್ಸಿನ ಚಂಚಲತೆ ಎಲ್ಲವೂ ಕೂಡ ಮಹಾ ಆಂಜನೇಯ ಅನುಗ್ರಹದಿಂದ ಕಟಕ ರಾಶಿಯವರು ನಿವಾರಣೆಯನ್ನು ಮಾಡಿಕೊಳ್ಬೋದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಅಥವಾ ಎಚ್ಚರಿಕೆಯನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬರತಕ್ಕಂಥ ಬಂಧುಗಳಿಂದ ಉತ್ತಮ ಪ್ರಶಂಸೆಯ ನುಡಿಗಳು, ಸಹಕಾರವನ್ನ ಈ ವಾರ ಸಿಂಹರಾಶಿಯವರು ಅಪೇಕ್ಷೆ ಮಾಡಬಹುದು. ಎಲ್ಲ ರೀತಿ ಅನುಕೂಲಗಳನ್ನು ಭಗವಂತ ಈ ವಾರ ನಿಮಗೆ ಕರುಣಿಸಿಕೊಟ್ಟಿದ್ದಾನೆ. ಇರತಕ್ಕಂಥ ಒಂದಷ್ಟು ವ್ಯಾಜ್ಯಗಳು ದೂರವಾಗುತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ, ಏನೋ ವಿಧವಾದಂಥ ಒಂದು ಪೀಸ್ಫುಲ್ ಮೈಂಡ್ಸೆಟ್ನ ಕಳೀತಾ ಇದ್ದೇನೆ, ನೆಮ್ಮದಿಯಾಗಿದ್ದೀನಿ ಅಂತೇಳಿ ಮನಸ್ಥಿತಿಯಲ್ಲಿ ನೀವು ಈ ವಾರ ಬದುಕುವಂತರಾಗ್ತೀರಾ. ನಿಮಗಿರತಕ್ಕಂಥ ಒಂದಷ್ಟು ಡೌಟ್ಗಳು ಈ ವಾರ ಕ್ಲಿಯರ್ ಆಗತಕ್ಕಂಥದ್ದು. ಆರ್ಥಿಕವಾಗಿ ಸದೃಢರಾಗ್ತೀರಿ. ಹಿಂದೆ ಮಾಡತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು, ತಪ್ಪುಗಳನ್ನು ಈ ವಾರ ತಿದ್ಕೊಳ್ತಕ್ಕಂಥ ಅವಕಾಶವನ್ನು ಸಿಂಹರಾಶಿಯವರು ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ತಿದ್ಕೊಳ್ಳುವಂತರಾಗಿ. ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ ಸಿಂಹರಾಶಿಯವರಿಗೆ ಈ ವಾರ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಗಮನ ಹರಿಸತಕ್ಕಂಥದ್ದು. ಈ ವಾರ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯ ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು, ಅಭಿವೃದ್ಧಿಯನ್ನು ನೋಡುವಂತಾಗ್ತದೆ. ಅಂದರೆ ಈ ಸಂಪೂರ್ಣ ವಾರ ಸಿಂಹರಾಶಿಯವರಿಗೆ ಶುಭದಾಯಕ ವಾರ, ಲಾಭದಾಯಕ ವಾರ ಹಾಗೂ ಅದೃಷ್ಟದ ವಾರ. ಅಂದರೆ ಎಲ್ಲವೂ ಚೆನ್ನಾಗಿದೆ, ಆರಾಮ ಮುಂದುವರಿರಿ, ಶುಭ ಲಾಭ ಜಾಸ್ತಿ ನೋಡುವಂತಾಗ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 13 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಕನ್ಯಾ ರಾಶಿಯವರಿಗೆ ಈ ವಾರ ಉತ್ತಮ ಧನಲಾಭವಿರತಕ್ಕಂಥದ್ದು. ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸ ಕಾರ್ಯದಲ್ಲಿ ಮನಸ್ಸಿನ ಇಷ್ಟಗಳು ಏನು ಅಂದ್ಕೊಂಡಿದ್ರೆ, ಈ ಕೆಲಸಗಳಾಗಬೇಕಿತ್ತು, ಒಂದು ಸಬ್ಸಿಡಿ ಸಿಗಬೇಕಾಗಿತ್ತು, ಒಂದು ಲೋನ್ ಆಗಬೇಕಾಗಿತ್ತು, ಇದೊಂದು ಪ್ರಾಜೆಕ್ಟ್ ನನಗೆ ಸಿಗಬೇಕಾಗಿತ್ತು, ಟೆಂಡರ್ ನನಗೆ ಆಗಬೇಕಾಗಿತ್ತು ಅಂತ ಅಭಿರುಚಿ ಇಟ್ಕೊಂಡಿದ್ರಲ್ಲ, ಒಂದು ಫೈಲ್ ನಂಗೆ ಮುಂಚೆ ಪಾಸ್ ಆಗಬೇಕಾಗಿತ್ತು, ಎಲ್ಲವೂ ಕೂಡ ಈ ವಾರ ಹಿಡಿದಿರತಕ್ಕಂಥದ್ದು. ಸರ್ಕಾರಿ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯದಲ್ಲೂ ದಿಗ್ವಿಜಯ ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ನೂತನ ಚಿನ್ನಾಭರಣವನ್ನ, ವಾಹನವನ್ನು ಖರೀದಿ ಮಾಡತಕ್ಕಂಥ, ಅನಿರೀಕ್ಷಿತವಾಗಿ ಖರೀದಿ ಮಾಡತಕ್ಕಂಥ ಯೋಗವನ್ನು ಕನ್ಯಾ ರಾಶಿಯವರಿಗೆ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ.
ಸ್ನೇಹಿತರಿಗೆ ಒಂದಷ್ಟು ಉತ್ತಮವಾದ ಸಮಯವನ್ನು ಕಳಿತೀರಿ. ಹಾಗೂ ಮನಸ್ಸಿನತಕ್ಕಂಥ ಒಂದಷ್ಟು ನೋವನ್ನು ಮರೆತು ಸುಖದಿಂದ ಸಂಭ್ರಮದಿಂದ ಇಡೀ ಸಂಪೂರ್ಣ ವಾರ ಕಳೆಯುವಂತರಾಗ್ತೀವಿ. ಅಂದರೆ ಇಡೀ ಸಂಪೂರ್ಣ ವಾರ ಕನ್ಯಾ ರಾಶಿಯವರಿಗೆ ಲಾಭದಾಯಕ, ಶುಭದಾಯಕ ಹಾಗೂ ಅಭಿವೃದ್ಧಿಪ್ರದವಾದಂತಹ ವಾರವಾಗಿ ಬದಲಾವಣೆ ಆಗಿರತಕ್ಕಂಥದ್ದು. ಎಲ್ಲ ಶುಭ ಲಾಭವನ್ನು ಜಾಸ್ತಿ ನೋಡುವಂತರಾಗ್ತೀವಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು ಕಷ್ಟ ಉಂಟು. ತುಲಾರಾಶಿಯವರಿಗೆ ಈ ವಾರ ಕಷ್ಟಕರ ವಾರ. ನಾನಾ ರೀತಿಯ ವರ್ಕ್ ಪ್ರೆಷರ್ನ, ಚಾಲೆಂಜನ್ನು ಈ ವಾರ ಎದುರಿಸಬೇಕಾಗತ್ತೆ. ಯಾವ ಕೆಲಸ ಕಾರ್ಯಗಳು ಅಂದುಕೊಂಡಿರ್ತಕ್ಕಂಥ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ದುಃಖಗೀಡಾಗ್ತೀರಿ, ಮನಸ್ತಾಪಗಳನ್ನು ಮಾಡ್ಕೊಳ್ತೀರಿ, ಕಿರಿಕಿರಿ ಆಗತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ತಪ್ಪಿದ್ರೂ ಕೂಡ ನಾನಾ ರೀತಿಯ ಪರಿಸ್ಥಿತಿಗಳು ಇಂಬ್ಯಾಲೆನ್ಸ್ ಆಗತಕ್ಕಂಥದ್ದು ಜಾಸ್ತಿ ಇದೆ. ಎಲ್ಲ ಕೆಲಸ ಕಾರ್ಯಗಳನ್ನು ತುಂಬ ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಮಾಡುವಂತರಾಗಿ, ಇಲ್ಲದಿದ್ದರೆ ದೊಡ್ಡ ಮೊತ್ತದ ನಷ್ಟವನ್ನು ನೀವೇ ಕಾಣ್ಬಿಡ್ತೀರ. ಈ ವಾರ ಯಾವುದೂ ಕೂಡ ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಅಂತ ಮನಸ್ಸಿಗೆ ಬೇಜಾರಾಗಿದ್ದರೆ, ಇಷ್ಟೆಲ್ಲ ಕಷ್ಟಪಟ್ಟು ಕೂಡ ಲಾಭ ನೋಡೋಕ್ಕಾಗ್ತಾ ಇಲ್ಲ ಅಂತ ಮನಸ್ತಾಪ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆರೋಗ್ಯದಲ್ಲಿ ಸಮಸ್ಯೆ ಆಗ್ಬಿಡ್ಬೋದು. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗತಕ್ಕಂಥದ್ದು. ಏನೋ ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಸುಖ ಸಂಸಾರವನ್ನು, ಸುಖ ಜೀವನವನ್ನು ನೋಡೋಕ್ಕಾಗ್ತಾ ಇಲ್ಲವಂತ ಮನಸ್ತಾಪಗಳು, ಮನಸ್ಸಿನ ಬೇಜಾರು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ತುಲಾರಾಶಿಯವರಿಗೆ ಈ ಸಂಪೂರ್ಣ ವಾರ ಲಾಭದಾಯಕ ವಾರವಲ್ಲ. ಆದರೆ ತಿಳಿದಿರಲಿ, ನಿಮ್ಮ ಶ್ರಮಕ್ಕೆ ಖಂಡಿತ ವಾರದ ಅಂತ್ಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಆಗತಕ್ಕಂಥ ಲಾಭದಾಯಕಗಳು ಸಿಗುತ್ತೆ. ಆದರೆ ಎಲ್ಲ ಕೆಲಸ ಕಾರ್ಯಗಳನ್ನು ನೀವೇ ಮುಂದೆ ನಿಂತು ನೋಡಿ ಬ್ಯಾಲೆನ್ಸ್ ಮಾಡಿ ಕೆಲಸವನ್ನು ಮುಗಿಸಿದ್ರೆ ಮಾತ್ರ ಲಾಭ ಸಿಗತಕ್ಕಂಥದ್ದು. ಇಲ್ಲದಿದ್ದರೆ ನಿಮ್ಮ ಶ್ರಮಕ್ಕೆ ಸಂಪೂರ್ಣವಾಗಿ ನಷ್ಟವನ್ನು ನೋಡಬೇಕಾಗುತ್ತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಜಾಗೃತವಾಗಿರಿ, ಆಕ್ಟಿವ್ ಆಗಿರಿ. ಎಲ್ಲ ಕೆಲಸ ಕಾರ್ಯಗಳನ್ನು ನೀವೇ ಪರೀಕ್ಷೆ ಮಾಡಿ ನಂತರ ಮುಂದುವರಿಯುವಂತರಾಗಿ, ಅವಾಗ ಶುಭ ಲಾಭದ ನಿಮ್ಮದಾಗಿರುತ್ತೆ. ತುಲಾರಾಶಿಯವರು ಈ ಸಂಪೂರ್ಣ ವಾರ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ ಖಂಡಿತ ನಿಮ್ಮೆಲ್ಲರ ಸಂಕಷ್ಟ ದೂರವಾಗಿ ಮನಸ್ಸಿನ ಇಷ್ಟ ಐಶ್ವರ್ಯಗಳು ಈಡೇರತಕ್ಕಂಥದ್ದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಒಳ್ಳೆ ಅಭಿವೃದ್ಧಿಯನ್ನು, ಮನಸ್ಸಿಗೆ ಇಷ್ಟವಾರ್ಥ ಆಗತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳು ಮನೆಯಲ್ಲಿ ನಡೀತಾ ಹೋಗುತ್ತೆ. ಮನೆಯಲ್ಲಿ ಏನೋ ವಿಧವಾದ ಸಂಭ್ರಮ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಯಾರು ಹಣಕಾಸಿನ ಮುಂಗಟ್ಟನ್ನು ಎದುರಿಸ್ತಾ ಇದ್ದೀರಾ ವೃಶ್ಚಿಕ ರಾಶಿಯವರು, ಅಂಥವ್ರಿಗೆ ಈ ವಾರ ಫ್ರೀನೆಸ್ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ನೋಡುವಂತರಾಗ್ತೀರಾ. ಉತ್ತಮ ಧನಲಾಭವಾಗತಕ್ಕಂಥದ್ದು ಈ ವಾರ. ಪ್ರವಾಸವನ್ನು ಹೋಗೋ ಮುಖಾಂತರ, ಸ್ನೇಹಿತರು ಒಂದಷ್ಟು ವ್ಯಾಲ್ಯೂಬಲ್ ಟೈಮನ್ನು ಕಳೆಯೋ ಮುಖಾಂತರ ಉತ್ತಮವಾದಂಥ ಮನಸ್ಥಿತಿಯನ್ನು ಈ ವಾರ ವೃಶ್ಚಿಕ ರಾಶಿಯವರು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೋದು ಜೀವನದಲ್ಲಿ. ಅಂದರೆ ಎಲ್ಲವೂ ಚೆನ್ನಾಗಿದೆ ವೃಶ್ಚಿಕ ರಾಶಿಯವ್ರಿಗೆ ಈ ವಾರ. ಧೈರ್ಯದಿಂದ ಮುನ್ನುಗ್ಗಿ ಲಾಭ, ಕೀರ್ತಿ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಒಟ್ಟು 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ವಿರುದ್ಧ ಜಯತ್ವಿಕೆ. ಧನುಸ್ಸು ರಾಶಿಯವರಿಗೆ ಈ ವಾರ ಅವರ ವೈರಿಗಳ ವಿರುದ್ಧ ಉತ್ತಮ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನೋಡುವಂತರಾಗ್ತಾರೆ. ಮನಸ್ಸಿನ ಇಷ್ಟೈಶ್ವರ್ಯಗಳು ಈಡೇರುತ್ತೆ. ಮನಸ್ಸಿಗೆ ಇರತಕ್ಕಂಥ ದುಗುಡಗಳು ದೂರವಾಗತಕ್ಕಂಥದ್ದು. ಈ ವಾರ ಲಕ್ಷ್ಮಿ ಆಗಮನದಿಂದ ಶತ್ರುವಿನ ನಾಶ ಕೂಡ ಆಗುತ್ತೆ. ಎಲ್ಲವೂ ತುಂಬ ಚೆನ್ನಾಗಿ ಹೋಗತಕ್ಕಂಥ ವಾರವಿದು. ಧನುಸ್ಸು ರಾಶಿಯವರು ಸ್ವಲ್ಪ ಪ್ರಯತ್ನವನ್ನು ಜಾಸ್ತಿ ಹಾಕಿದ್ರೆ ಈ ವಾರ ಏನು ಗಳಿಸ್ಬೇಕು ಅಂದಿರ್ತಿರಲ್ಲ, ಆ ಗಳಿಕೆಯಲ್ಲಿ 3 ಪಟ್ಟು ಜಾಸ್ತಿ ಗಳಿಸತಕ್ಕಂಥದ್ದು. ಅಂದರೆ ಎಲ್ಲವೂ ಚೆನ್ನಾಗಿದೆ ಧನುಸ್ಸು ರಾಶಿಯವರಿಗೆ ಈ ವಾರ. ಅಭಿವೃದ್ಧಿ ನೋಡತಕ್ಕಂಥ ವಾರ, ಮನಸ್ಸಿನ ಅಭಿಲಾಷೆಗಳಿರತಕ್ಕಂಥ ವಾರ, ತೃಪ್ತಿಕರ ಜೀವನ ನಡೆಸತಕ್ಕಂಥ ವಾರವಿದು. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡಿ. ಖಂಡಿತ ಶುಭ ಲಾಭ ಯಥೇಚ್ಛವಾಗಿ ಇದೇ ರೀತಿ ವೃದ್ಧಿ ಆಗ್ತಾ ಹೋಗತಕ್ಕಂಥ, ಅಂದರೆ ಎಲ್ಲವೂ ಚೆನ್ನಾಗಿದೆ ಅಂತ ಧನುಸ್ಸು ರಾಶಿಯವರಿಗೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ತಿಳ್ಕೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ ಒಟ್ಟು 5 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಅಶುಭ ಸಮಾಚಾರವನ್ನು ಕೇಳುತ್ತೀರಿ.
ಮಕರ ರಾಶಿಯವ್ರಿಗೆ ಈ ವಾರ ಲಾಭದಾಯಕ ವಾರವಲ್ಲ. ಅನಿರೀಕ್ಷಿತವಾಗಿ ಅಂದ್ಕೊಂಡಿರೋದಿಲ್ಲ, ಇಂಥವ್ರಿಗೆ ಈಗ ಆಗ್ಬಿಡುತ್ತೆ, ಇಂಥದ್ದು ಹಿಂಗೆ ಕಳೆದೋಗ್ಬಾರ್ದಾಗಿತ್ತು, ಅಥವಾ ಈ ಥರ ದುರ್ಘಟನೆ ನಡೀಬಾರ್ದಾಗಿತ್ತು ಜೀವನದಲ್ಲಿ, ಈ ಥರ ಅಶುಭ ವಾರ್ತೆಯನ್ನು ಕೇಳ್ತೀರಿ. ಈ ವಾರ ವೈರಿಗಳ ಕಾಟ ಜಾಸ್ತಿ ಆಗುತ್ತೆ ಮಕರ ರಾಶಿಯವರಿಗೆ. ಮಾನಸಿಕವಾಗಿ ಕುಗ್ಗತಕ್ಕಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕೋದು ಕೂಡ ಸಕ್ಸಸ್ ಕಾಣಿಸ್ತೆ ಚಿಂತಾಗ್ರತರಾಗತಕ್ಕಂಥ ಪರಿಸ್ಥಿತಿ. ಆರೋಗ್ಯದಲ್ಲಿ ಏರುಪೇರಾಗತಕ್ಕಂಥದ್ದು, ಚಿಂತೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಘರ್ಷಣೆಗಳಾಗತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಅಂತ ಹೋದ್ರೂ ಕೂಡ ಸಾಲ ಮಾಡತಕ್ಕಂಥ ಸಂಭವ. ಈ ಥರ ನಾನಾ ವಿಚಾರಗಳಲ್ಲಿ ಗೊಂದಲ, ನಿಷ್ಠೂರ, ಮನಸ್ತಾಪಗಳು, ಯಾವುದೂ ಸರಿ ಹೋಗ್ತಾ ಇಲ್ಲ ಅಂತ ಇಡೀ ಸಂಪೂರ್ಣ ವಾರ ಕಳೆದೋಗ್ಬಿಟ್ರೆ ಸಾಕಪ್ಪ ಅಂತ ಮಕರ ರಾಶಿಯವರಿಗೆ ಅನಿಸ್ತಿರುತ್ತೆ. ಅಂದರೆ ಈ ಸಂಪೂರ್ಣ ವಾರ ಮಕರ ರಾಶಿಯವರಿಗೆ ಶುಭದಾಯಕ ಹಾಗೂ ಲಾಭದಾಯಕ ವಾರವಲ್ಲ. ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಈ ವಾರ. ಇಲ್ಲದಿದ್ದರೆ ಇಡೀ ಸಂಪೂರ್ಣ ವಾರ ಯಾವುದೋ ಚಿಂತೆಯಿಂದನೋ ಯಾವುದೋ ಎಳೆದುಕೊಂಡು ಬೇಜಾರು ಮಾಡ್ಕೊಂಡು ಇಡೀ ಸಂಪೂರ್ಣ ವಾರ ಕಳ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಈ ವಾರ ಬ್ಯಾಲೆನ್ಸನ್ನು ಮಾಡ್ಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ತಿಳಿದಿರಲಿ, ಮಕರ ರಾಶಿಯವರು ಈ ವಾರ ಶ್ರೀನಿವಾಸನ ಆರಾಧನೆ ಯಥೇಚ್ಛವಾಗಿ ಮಾಡಿ. ಖಂಡಿತ ಮಹಾವೆಂಕಟೇಶ್ವರ ನಿಮ್ಮೆಲ್ಲರ ಸಂಕಷ್ಟವನ್ನು ದೂರ ಮಾಡ್ತಾರೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯತ್ವ ನಿಮ್ಮದಾಗಿರುತ್ತೆ. ಅಂದರೆ ಈ ಸಂಪೂರ್ಣ ವಾರ ಕುಂಭರಾಶಿಯವರಿಗೆ ಉತ್ತಮ ಸಿದ್ಧಿ ಆಗತಕ್ಕಂಥದ್ದು, ಲಾಭವಾಗತಕ್ಕಂಥದ್ದು, ಅದೃಷ್ಟ ಬರತಕ್ಕಂಥದ್ದು, ಮನಸ್ಸಿರತಕ್ಕಂಥ ಒಂದಷ್ಟು ಊಹಾಪೋಹಗಳು ದೂರವಾಗುತ್ತೆ. ಸಮಾಜ ನಿಮ್ಮನ್ನ ಗುರುತಿಸುತ್ತೆ. ಸಮಾಜದಲ್ಲಿ ಉತ್ತಮ ಸನ್ಮಾನವನ್ನು ಅಪೇಕ್ಷೆ ಮಾಡ್ಬೋದು. ಅನಿರೀಕ್ಷಿತ ಕೆಲಸ ಕಾರ್ಯಗಳು ಕೈ ತುಂಬ ಸಿಗತಕ್ಕಂಥದ್ದು ಈ ಸಂಪೂರ್ಣ ವಾರ ಕುಂಭರಾಶಿಯವರಿಗೆ. ಮನೆಗೆ ಬರತಕ್ಕಂಥ ಬಂಧುಗಳಿಂದ ಸಹಕಾರ ಸಿಗುತ್ತೆ. ಆತ್ಮೀಯ ಸ್ನೇಹಿತರು ನಿಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ. ಎಲ್ಲ ಅಭಿವೃದ್ಧಿ ವಿಚಾರಗಳನ್ನ ಈ ವಾರ ನಿಮ್ಮ ಕೈಗೆತ್ಕೊಂಡು ಅದು ಸಕ್ಸಸ್ ಕಾಣುವಂತ ಆಗ್ತೀರಾ. ಅಂದ್ರೆ ಈ ಸಂಪೂರ್ಣ ವಾರ ಕುಂಭರಾಶಿಯವರಿಗೆ ಅದೃಷ್ಟದ ವಾರ, ಲಾಭದಾಯಕ ವಾರ, ಶುಭದ ವಾರ. ಮುಂದುವರಿರಿ. ಕೆಲಸ ಕಾರ್ಯದಲ್ಲಿ ಇನ್ನೂ ಯಥೇಚ್ಛವಾಗಿ ಫೋಕಸ್ ಮಾಡಿ ವರ್ಕ್ ಮಾಡಿ. ಖಂಡಿತ ಏನು ಲಾಭ ಅನ್ಕೊಂಡಿರ್ತೀರ, 10 ರೂಪಾಯಿ ಲಾಭ ಅನ್ಕೊಂಡಿರ್ತಿಲ್ಲ, ಜಿಗುಣ 2 ಪಟ್ಟು 20 ರೂಪಾಯಿ ಖಂಡಿತ ಸಿಗುತ್ತೆ. ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿ ಕುಂಭರಾಶಿಯವರಿಗೆ ಈ ವಾರ ಜಾಸ್ತಿ ಕರುಣಿಸಿಕೊಟ್ಟಿದ್ದಾನೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ನಿಮಗೇನಾದರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕಾಗಿತ್ತು, ತುಂಬ ವರ್ಷಗಳಿಂದ ಮದುವೆ ಆಗ್ತಾ ಇಲ್ಲ ಮಕ್ಕಳಿಗೆ, ಅಥವಾ ಸಂತಾನದ ಸಮಸ್ಯೆಗಳಿದೆ, ಮಂತ್ರದ ಸಮಸ್ಯೆಗಳಿದೆ, ಈ ಥರ ನಾನಾ ಆಲೋಚನೆಗಳು, ಗೊಂದಲಗಳಿದ್ರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡ್ಬೋದು. ಕವಡೆ ಶಾಸ್ತ್ರದ ಮುಖಾಂತರ, ಪ್ರಶ್ನೆಶಾಸ್ತ್ರದ ಮುಖಾಂತರ, ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರದ ಮುಖಾಂತರ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಶೀಘ್ರವಾಗಿ ಸರಳ ಪರಿಹಾರವನ್ನು ನಾನು ಕೊಡ್ತೇನೆ. ಮೈಸೂರಿನ ಕುವೆಂಪು ನಗರದಲ್ಲಿ ನಮ್ಮ ಕಚೇರಿ ಇರತಕ್ಕಂಥದ್ದು. ಮೈಸೂರಿಗೆ ಬರೋಕ್ಕಾಗ್ತಾ ಇಲ್ಲ, ತುಂಬ ದೂರದಲ್ಲಿದ್ದೀವಿ, ಬೇರೆ ರಾಜ್ಯ ದೇಶದಲ್ಲಿದ್ದೀವಿ ಅಂತ ಹೇಳಿದ್ರೆ ನಮಗೆ ಕಡೆ ಡಿಸ್ಪ್ಲೇ ಆಗತಕ್ಕಂಥ ನಂಬರ್ಗೆ ಕಾಲ್ ಮಾಡೋ ಮುಖಾಂತರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಫೋನ್ ಕಾಲ್ ಮುಖಾಂತರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ಬೋದು. ಮೀನರಾಶಿಯವರ ಈ ವಾರದ ಭವಿಷ್ಯ ಯಾವ ರೀತಿ ಇರುತ್ತೆ, ಭಗವಂತ ಯಾವ ರೀತಿ ಬರೆದಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ಮೀನರಾಶಿಯವರ ಮನಸ್ಸಿನ ಮಾತನ್ನ ಕೇಳುವಂತರಾದರೆ ಖಂಡಿತವಾಗಿಯೂ ಕೆಲಸದಲ್ಲಿ ಲಾಭ ಶುಭ ಅವರದಾಗಿರುತ್ತೆ. ಉತ್ತಮ ಧೈರ್ಯದಿಂದ ರಿಸಿವ್ ತೆಗೆದುಕೊಳ್ತಕ್ಕಂಥ ಎಲ್ಲ ಕೆಲಸಗಳು ಈ ವಾರ ಸಕ್ಸಸ್ ಕಾಣತಕ್ಕಂಥದ್ದು. ಧನಲಾಭವಿದೆ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಲಾಭವನ್ನು ನೋಡುವಂತರಾಗ್ತೀರ. ಶತ್ರುಗಳನ್ನು ಈ ವಾರ ಮಣಿಸುವಂತರಾಗ್ತಾರೆ. ಗುಪ್ತ ಮತ್ತು ಹಿತಶತ್ರುಗಳು ಇರ್ತಾರಲ್ಲ, ಅಂತರ ವಿರುದ್ಧ ಸೆಣಸಾಡಿ ಈ ವಾರ ಅದೃಷ್ಟದಿಂದ ಲಾಭವನ್ನು ನೋಡುವಂತರಾಗ್ತೀರಾ. ಎಲ್ಲ ಚಟುವಟಿಕೆಗಳು, ಎಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ಉತ್ತಮ ನೇಮನ್ನು ಅಂದರೆ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡುವಂತರಾಗ್ತೀರಾ. ಕೆಲಸ ಕಾರ್ಯದಲ್ಲಿ ಕೂಡ ಅಭಿವೃದ್ಧಿ ನೋಡುವಂತಾಗಿ ಮನಸ್ಸಿಗೆ ಇರುವಂಥ ಸಂತೋಷ. ಭವನ, ವಾಹನಗಳನ್ನು ಕೆಲವರು ಅನಿರೀಕ್ಷಿತವಾಗಿ ಈ ವಾರ ಖರೀದಿ ಮಾಡ್ತೀರಿ. ಅದರಿಂದ ಖಂಡಿತವಾಗಿಯೂ ಲಾಭದಾಯಕವಾಗುತ್ತೆ. ಅಂದರೆ ಈ ವಾರ ಮುಟ್ಟಿದೆಲ್ಲವೂ ಕೂಡ ಚಿನ್ನ. ಮೀನರಾಶಿಯವರಿಗೆ ಸ್ವಲ್ಪ ಹಾರ್ಡ್ ವರ್ಕ್ನ ಜಾಸ್ತಿ ಮಾಡಿ ಯಾರು ಖರೀದಿ ಮಾಡಬೇಕು ಅಂದರೆ ಖಂಡಿತ ಖರೀದಿ ಮಾಡಿ, ಲಾಸಸ್ ಆಗಲ್ಲ. ಯಾರು ಹೊಸದಾಗಿ ಶುರು ಮಾಡಬೇಕು ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ವಿಚಾರವಾಗಿ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕಾ ಮಾಡಬಾರ್ದು ಅಂತ ಯೋಚನೆ ಮಾಡ್ತಿರಲ್ಲ, ಖಂಡಿತ ಹಾರ್ಡ್ ವರ್ಕ್ ಮಾಡಿ. ಲಾಭ ಶುಭ ನಿಮ್ಮದಾಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಯಾರು ಇನ್ನೂ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಮುಖಾಂತರ ಪ್ರತಿನಿತ್ಯವೂ ಕೂಡ ಹೊಸ ಹೊಸ ಅಪ್ಡೇಟ್ಗಳನ್ನ ಪಡ್ಕೊಳ್ತಾರೆ. ಯಾರು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ, ಫಾಲೋ ಮಾಡೋ ಮುಖಾಂತರ ಪ್ರತಿನಿತ್ಯವೂ ಕೂಡ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಕಳಿಸ್ತಾ ಹೋಗ್ತಿರ್ತೀನಿ ಅಂತ ಹೇಳ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಕೂಡ ಈ ವಾರ ಶುಭದಾಯಕ ಲಾಭದಾಯಕವಾಗಿ ಪರಿವರ್ತನೆ ಆಗಲಿ ಅಂತ ನಾನು ಆಶಿಸ್ತೇನೆ. ಶುಭಮಸ್ತು.